ಶಾಸಕ ಎನ್ ಶ್ರೀನಿವಾಸ್ ಅವರಿಂದ ಮಡಿವಾಳ ಸಮಾಜದ ಕುಂದುಕೊರತೆಗಳ ಸಭೆ. ಹೌದು ವೀಕ್ಷಕರೇ, ನೆಲಮಂಗಲ ತಾಲೂಕಿನ ಮಡಿವಾಳ ಸಮಾಜದ ಕುಂದುಕೊರತೆಗಳ ಸಭೆಯನ್ನ ಹೇಮಂತ್ ಕುಮಾರ್ ಅವರ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಬಿ ರಂಗಸ್ವಾಮಯ್ಯ ಮಾತನಾಡಿ, ನಮ್ಮ ಸಮುದಾಯ ರಾಜ್ಯದಲ್ಲಿ ಹಿಂದುಳಿದ ಸಮುದಾಯವಾಗಿದ್ದು, ನೆಲಮಂಗಲ ತಾಲೂಕಿನ ನಮ್ಮ ಸಮುದಾಯ ತಮ್ಮ ಮೂಲ ಕಸುಬನ್ನ ನಂಬಿ ಜೀವನವನ್ನ ನಡೆಸುತ್ತಿದ್ದಾರೆ. ಬಟ್ಟೆಗಳನ್ನು ವಾಷಿಂಗ್ ಮಾಡಲು ಜಾಗವಿಲ್ಲದೆ ಜೀವನ ನಡೆಸುವುದು ಕಷ್ಟವಾಗಿದೆ. ರಾಜ್ಯ ಸರ್ಕಾರ 25 ಕುಂಟೆ ಮಂಜೂರು ಮಾಡಿದ್ದು, ಆ ಜಾಗ ತುಂಬಾ ಆಳವಾದ ಗುಂಡಿಯಿದ್ದು, ಗುಂಡಿಯನ್ನ ಮುಚ್ಚಿ ನೀರಿನ ವ್ಯವಸ್ಥೆ, ನೀರಿನ ತೊಟ್ಟಿ, ಕಲ್ಲುಗಳನ್ನು ಹಾಕಿ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡುತ್ತಾ, ನಮ್ಮ ಸಮುದಾಯ ಒಗ್ಗಟ್ಟಿನಿಂದ ಶಾಸಕರ ಪರವಾಗಿಲ್ಲ, ನಮ್ಮ ಶಾಸಕರು ನಮ್ಮ ಸಮುದಾಯದ ಪರ, ನಮ್ಮ ಸಮುದಾಯ ಏನೇ ಕೆಲಸ ಕೇಳಿದ್ರೂ ಅದನ್ನ ಮಾಡುತ್ತಾರೆ ಎಂಬ ವಿಶ್ವಾಸ ನನಗಿದೆ ಮತ್ತು ಅಂತಾರಾಷ್ಟ್ರೀಯ ಧೋಬಿ ಘಾಟ್ ಎಂದೇ ಹೆಸರಾಗಿರುವ ಮಲ್ಲೇಶ್ವರಂ ಧೋಬಿ ಘಾಟ್ ತರ ನಿರ್ಮಾಣ ಮಾಡುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ರವರು ತಾಲೂಕಿನ ಮಡಿವಾಳ ಸಮಾಜದ ಕುಂದುಕೊರತೆಗಳನ್ನು ಆಲಿಸಿ, ಸರ್ಕಾರದಿಂದ ಮಂಜೂರಾಗಿರುವ 25 ಕುಂಟೆ ಮಂಜೂರಾದ ಜಾಗದಲ್ಲಿ ನಿಮಗೇನೆಲ್ಲ ಸಹಕಾರ ಬೇಕೋ 3 ಡಿಮ್ಯಾಂಡ್ಗಳನ್ನು ನನ್ನ ಮುಂದೆ ತಂದಿದ್ದೀರಿ. ಅದರಲ್ಲಿ 2 ಅತಿ ಶೀಘ್ರದಲ್ಲಿ ಚಾಲನೆ ಕೊಡುತ್ತೇನೆ. ನಾನೇ ಖುದ್ದು ನಗರಸಭಾ ಸದಸ್ಯರೊಡನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತೇನೆ. ನಿಮ್ಮ ಸಮುದಾಯದ ಜೊತೆ ಸದಾಕಾಲ ನಿಮ್ಮ ಜೊತೆ ಇರುತ್ತೇನೆ. ಕಾಂಗ್ರೆಸ್ ಸರ್ಕಾರ ಬರಲು ನಿಮ್ಮ ಸಮುದಾಯ ಪ್ರಮುಖ ಪಾತ್ರ ವಹಿಸಿದ್ದು, ನಾನು ಒಬ್ಬ ಕಾಂಗ್ರೆಸ್ ಶಾಸಕನಾಗಿ ನಿಮ್ಮ ಸಮಾಜದ ಸಹಾಯವನ್ನ ಸ್ಮರಿಸುತ್ತಾ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ನನ್ನ ಹತ್ರಕ್ಕೆ ಯಾವ ಕೆಲಸಕ್ಕೆ ಬಂದಿದ್ದಾರೆ ಅದನ್ನು ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಬಂದಿರತಕ್ಕಂಥದ್ದು ಕಡಿಮೆ, ಆದ್ರೆ ಎಷ್ಟು ನನ್ನ ವಿಚಾರ ಬಂದಿದ್ದಾರೋ ಅದಕ್ಕೆಲ್ಲವೂ ಸ್ಪಂದಿಸಿದ್ದೀನಿ. ನಿಮ್ಮ ಸಮಾಜದ ಒಬ್ಬ ಬಂಧುವಾಗಿ ಬಂಧು ಆಗ್ಲಿಕ್ಕೆ ಸಮಾಜದಲ್ಲೇ ಹುಟ್ಟಬೇಕು ಅಂತ ಏನಿಲ್ಲ. ಸಮಾಜದ ಬಗ್ಗೆ ಪ್ರೀತಿ, ವಿಶ್ವಾಸ, ಅಭಿಮಾನ, ನಿಮ್ಮ ಸಮಾಜದ ಸೇವೆ ಯಾರು ಮಾಡ್ತಾರೋ ಅವರೆಲ್ಲ ಬಂಧುಗಳೇ. ನಮ್ಮ ಸಮಾಜ ಇರ್ಬೋದು, ಮತ್ತೊಂದು ಸಮಾಜ ಇರ್ಬೋದು, ಆ ಥರ ಭಾವನೆಯನ್ನ ನಾನು ಇವತ್ತು ಇನ್ನೂರವರೆಗೂ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಿಗಳ ಕ್ಷತ್ರಿಯ ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಸವಿತ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ದೇವಾಂಗ ಸಮಾಜ ಇರ್ಬೋದು, ಗಾಣಿಗ ಸಮಾಜ ಇರ್ಬೋದು, ಮುಂದಿನ ದಿನಗಳಲ್ಲಿ ಎಲ್ಲ ಜನಾಂಗದ ಸಭೆಯನ್ನ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಸಭೆ ಕರೆದಿವಿ. ನಮಗೂ 2 ತಿಂಗಳಿಂದ 1 ತಿಂಗಳು ಚನ್ನಪಟ್ಟಣ ಎಲೆಕ್ಷನ್ ಹೋಯಿತು, 20 ದಿವಸ ಅಧಿವೇಶನ ಹೋಯಿತು. ಇನ್ನು ಉಳಿದಂತೆ ನಾನು ಸಾಮಾನ್ಯವಾಗಿ ವಾರದಲ್ಲಿ 7 ದಿವಸ ಅಂದಿನ ಕ್ಷೇತ್ರದಲ್ಲೇ ಇರ್ತೀನಿ. ನಾನು ಹಂತವಾಗಿ ಇದ್ರ ಜೊತೆಗೆ ಅಭಿವೃದ್ಧಿಯನ್ನು ಸಹ ಇಡೀ ರಾಜ್ಯದಲ್ಲಿ ಒಂದು ಸಣ್ಣ ತೊಂದರೆಯಾಗಲಿಕ್ಕೂ ನಿಮಗೆ ನಾನು ಅವಕಾಶ ಕೊಡೋದಿಲ್ಲ. ತೊಂದರೆ ಏನಾದರೂ ಗೊತ್ತಿಲ್ಲ, ತೊಂದರೆ ಆದ್ರೆ ನನ್ನ ಗಮನಕ್ಕೆ ತನ್ನಿ. ನಿಮ್ಮ ರಕ್ಷಣೆಗೆ ನಿಂತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದೆ. ಪೂಜೆ ಇತ್ತು, ಕಾರ್ಯಕ್ರಮ ಅಭಿವೃದ್ಧಿ ಕೆಲಸಗಳ ಪೂಜೆ ಮತ್ತೆ ಶಾಸಕರ ನಡೆ ಹಳ್ಳಿಗಳ ಕಾರ್ಯಕ್ರಮದಲ್ಲಿ ಸುಮಾರು 150 ಜನ ಮಣಿಪುರ ಗ್ರಾಮದಲ್ಲಿ ನನಗೆ ಆಹ್ವಾನ ಸಲ್ಲಿಸಿ ಅವರಿಗೆ ಉತ್ತರ ಕೊಡ್ತಕ್ಕಂಥ ಸ್ವಲ್ಪ ತಡವಾಯಿತು. ಆಮೇಲೆ ಏನೋ ಬೇರೆ ಕೆಲಸ ಇತ್ತು, ಮುಗಿಸ್ಕೊಂಡ್ಬರೋದು ತಡವಾಗಿಕ್ಕೆ ತಮ್ಮ ಕ್ಷಮೆಯನ್ನು ಯಾಚಿಸಿ, ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜಕ್ಕೆ ನಿಮಗೆ ಶಕ್ತಿ ತುಂಬುತ್ತೇನೆ. ರಾಜಕೀಯವಾಗಿ ನನ್ನ ಇತಿಮಿತಿಯಲ್ಲಿ ಕ್ಷೇತ್ರದಲ್ಲಿ ಏನು ನಿಮ್ಮ ಸಮಾಜಕ್ಕೆ ನಾನು ಅವಕಾಶ ಕೊಡಬೇಕು, ಆ ಸಂದರ್ಭ ಬಂದ್ರೆ ಯಾವುದೇ ಹಿಂದೆ ಮುಂದೆ ನೋಡಿದ್ರೂ ಸಹ ನಾನು ನಿಮ್ಮ ಸಮಾಜದ ಬೆನ್ನಿಗಿರ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಹೇಮಂತಣ್ಣವರಿಗೆ, ಸಿಆರ್ ಗೌಡರಿಗೆ, ತಮ್ಮ ಸಮಾಜದ ಮುಖಂಡರಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಮರ್ಪಿಸಿ, ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಬಹಳ ಹಿಂದುಳಿದ ವರ್ಗಗಳಲ್ಲೇ ಬಹಳ ಅವಕಾಶಗಳಿಂದ ವಂಚಿತವಾಗಿರ್ತಕ್ಕಂಥ ಸಮಾಜ. ಹಿಂದುಳಿದ ವರ್ಗಗಳಲ್ಲೇ ತಮ್ಮ ದುಡಿಮೆಯ ಆಧಾರದ ಮೇಲೆ ದುಡಿಮೆಯನ್ನ ನಂಬಿ ಬದುಕ್ತಾ ಇರ್ತಕ್ಕಂಥ ಸಮಾಜ. ಒಂದು ಕಾಲದಲ್ಲಿ ಬಹಳ ಹಿಂದುಳಿದಂತ ಸಮಾಜ ಆಯಿತು. ಇವತ್ತು ತಮ್ಮ ಸಮಾಜದಲ್ಲೂ ಸಹ ಒಂದು ವಿದ್ಯೆಯನ್ನ ಪಡೆದು ಸಮಾಜದಲ್ಲಿ ಬಹಳ ಮುಂದುವರ್ತಾ ಇರ್ತಕ್ಕಂಥ ಜನಾಂಗನೂ ಸಹ ನನಗೆ ಗೊತ್ತಿದೆ. ತಮ್ಮ ಸಮಾಜ ಅದು ಬಹಳ ಸ್ವಾಗತ ಮಾಡತಕ್ಕಂಥ ವಿಚಾರ. ಆದ್ರೆ ಇನ್ನೂ ಮುಂದುವರಬೇಕಾಗಿರ್ತಕ್ಕಂಥ ಜನಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ.
ಇಂಥ ಸಂದರ್ಭದಲ್ಲಿ ತಾವು ಸಂಘಟಿತರಾಗಬೇಕಾಗಿರ್ತಕ್ಕಂಥದ್ದು ದೊಡ್ಡದು. ಈಗ ಹೆಚ್ಚು ಕಡಿಮೆ ಸಂಘಟಿತರಾಗಿಲ್ಲ. ನಾನು ಒಂದು ಸಂದರ್ಭವನ್ನು ನೆನಪು ಮಾಡಬೇಕಾಗ್ತದೆ. ಬೇರೆ ಎಲ್ಲ ಪಕ್ಷಗಳು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಸಮಾಜವನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಾವು ಎಲ್ಲ ನೋಡ್ತಾ ಇದ್ದೀವಿ. ಅದು ಮಾಡಿರ್ತಕ್ಕಂಥ ಸಹಾಯವನ್ನ ಸ್ಮರಿಸಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ನಿಮ್ಮ ಸಮಾಜದ ಒಂದು ಸಹಾಯವನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತು 25 ಕೋಟಿ ಮಂಜೂರಾಗಿರ್ತಕ್ಕಂಥ ಜಾಗದಲ್ಲಿ ನಿಮ್ಗೆ ಏನೆಲ್ಲ ಸಹಕಾರವನ್ನ ಕೊಡಬೇಕು. ಇವತ್ತು ನೀವು 3 ಸ್ಥಳಗಳನ್ನ 3 ಡಿಮ್ಯಾಂಡ್ ಅನ್ನ ಕೇಳಿದ್ದೀರಾ. ಮಂಜೂರಾದ ಸ್ಥಳದಲ್ಲಿ ಆಳವಾದಂತ ಗುಂಡಿ ಇದ್ದು ಸದರಿ ಗುಂಡಿಗಳನ್ನ ಸಂತಟ್ ಮಾಡಿಸ್ಬೇಕು ಅಂತ ಕೇಳಿದ್ದೀರಾ. ಸದರಿ ಜಾಗಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಿಸ್ಬೇಕು ಅಂತ ಕೇಳಿದ್ದೀರಾ. ಸದರಿ ಜಾಗದಲ್ಲಿ ನೀರಿನ ಅಭಾವದಿಂದ ಬೋರ್ಗಳನ್ನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಂತ ಕೇಳಿದ್ದೀರಾ. ಇದರಲ್ಲಿ 2 ಕೆಲಸವನ್ನ ನಾನು ಫೀಲ್ಡ್ಗೆ ಕೊಡ್ತೀನಿ. ಮುಖಂಡರೆಲ್ಲ ನಾನು, ನಮ್ಮ ಶ್ರೀಮಂತಣ್ಣ, CR ಗೌಡರು, ನಮ್ಮೆಲ್ಲ ನಗರಸಭಾ ಸದಸ್ಯರು, ಪ್ರದೀಪ್ ಇರ್ಬೋದು, ಗಣೇಶಣ್ಣ ಇರ್ಬೋದು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಇರ್ಬೋದು, ಇನ್ನು ನಮ್ಮ ಸ್ಥಳೀಯ ಮುಖಂಡರನ್ನು ಕರೆಸಿ ನಾನು ಸ್ಥಳ ಪರಿಶೀಲನೆಯನ್ನು ಮಾಡ್ತೇನೆ. ಮಾಜಿ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ದಿವಸ ನೆಲಮಂಗಲ ತಾಲೂಕು ಮಡಿವಾಳ ಸಂಘಕ್ಕೆ ಸರ್ಕಾರದಿಂದ 25 ಗುಂಟೆ ಜಮೀನು ಮಂಜೂರಾಗಿದೆ. ಅದನ್ನು ಅಭಿವೃದ್ಧಿ ಮಾಡುವ ಪ್ರಯುಕ್ತ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಹಾಗೂ ಎಲ್ಲ ನಗರಸಭಾ ಸದಸ್ಯರು, ನಗರಸಭಾ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಹೇಮಂತಣ್ಣನವರ ಮುಖಂಡದಲ್ಲಿ ಇವತ್ತೆಲ್ಲ ಸಮಾಜದವ್ರನ್ನ ಒಂದುಗೂಡಿಸಿ ನಮ್ಮ ಸಂಘದ ಅಧ್ಯಕ್ಷಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಮುಖಂಡರುಗಳು ಎಲ್ಲರನ್ನೂ ಕೂಡ ಒಂದುಗೂಡಿಸಿ ಒಂದು ಸಭೆ ಮಾಡಿ ನಮ್ಮ CR ಗೌಡರು ಹಾಗೂ ನಮ್ಮ ರಂಗಸಮ್ಮಣ್ಣನವರು ಇವರ ಮುಖಂಡತ್ವದಲ್ಲಿ ಒಂದು ಒಳ್ಳೆಯ ಸಭೆ ನಡೆಯಿತು. ನಮ್ಮ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಮಡಿವಾಳ ಬಂಧುಗಳಾದಂಥ ಶ್ರೀನಿವಾಸಣ್ಣನವರು ನಮ್ಮ ಆಹ್ವಾನಗಳನ್ನು ಆಲಿಸಿ ಇನ್ನು ನಾವು ಕೇಳಿದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಕೊಡ್ತೇನೆ ಅಂತ ಹೇಳಿ ನಿಮ್ಗೆ ಏನೇ ಕುಂದುಕೊರತೆ ಇರಲಿ, ನಿಮ್ಮ ಬೇಡಿಕೆ ಅಲ್ಲ, ಇನ್ನು ಹೆಚ್ಚಿನ ರೀತಿಯಲ್ಲಿ ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ನಿಮ್ಗೆ ಶಕ್ತಿ ತುಂಬ್ತೀನಿ, ನಿಮ್ಮ ಜಾಗವನ್ನು ಭದ್ರ ಮಾಡಿಕೊಡ್ತೀನಿ, ಗುಂಡಿ ಮುಚ್ಚಿ ಕಾಂಪೌಂಡ್ ಹಾಕಿಸಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಎಲ್ಲವನ್ನು ಕೊಡಿಸ್ತೀನಿ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಮಡಿವಾಳ ಸಮಾಜದ ಕುಲಬಾಂಧವರ ಪರವಾಗಿ ಅಭಿನಂದನೆಗಳನ್ನು